ಹಲೋ ಎವ್ರಿವಾನ್. ಇವತ್ತು ನಾನು ಮಕ್ಕಳ ಕಸ ಕೆಮ್ಮಿಗೆ ರಾಮಬಾಣವಾಗಿ ಕೆಲಸ ಮಾಡೋ ಟಿಪ್ಪಲಿ ಅಥವಾ ಲಾಂಗ್ ಪೇಪರ್ ಇದು ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ಟಿಪ್ಪಲಿ ಲಾಂಗ್ ಪೇಪರ್ ಅಂತಾನು ಕರೀತಾನೆ. ಇದು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ಇದನ್ನ ನಾನು ಏನ್ ಮಾಡ್ಬೇಕು ಅಂತ ಒಂದು ಬಾಂಡೆಯಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬಾ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಕೈ ಹಿಡಿದಂಗೆ ಫ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಮಕ್ಕಳಲ್ಲಿ ಕಫ, ಕೆಮ್ಮು, ಅಸ್ತಮ ಪ್ರಾಬ್ಲಮ್ಸ್ ಇದ್ರೆ ಹಾಗೆ ಮಕ್ಕಳು ಸರಿಯಾಗಿ ಊಟ ಮಾಡಬೇಕು. ಇದರ ಪೌಡರ್ ಅನ್ನು ಕೊಡೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ನೇಚರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಒಂದು ಚಿಕ್ಕ ಪಾಪು 6 ಮಂತ್ ಪಾಪುವಿಂದ ಇಷ್ಟು ದೊಡ್ಡವ್ರ ತನಕನೂ ತಗೊಳ್ಬಹುದು. ದೊಡ್ಡವರಿಗೆ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಏನಾದ್ರು ಇದ್ರೆ ಅದನ್ನ ಬರ್ನ್ ಮಾಡುತ್ತೆ. ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ಗೂ ಇದು ತುಂಬಾ ಒಳ್ಳೆಯದು. ಸೊ ಇದು ಈ ತರ ಕಟ್ ಮಾಡಿದ್ರೆ ಬ್ರೇಕ್ ಆಗ್ಬೇಕು. ಆ ತರ ಕನ್ಸಿಸ್ಟೆನ್ಸಿ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ ಬಿಡ್ಬೇಕು. ತಣ್ಣಗಾದ್ಮೇಲೆ ಫೈನ್ ಆಗಿ ಪೌಡರ್ ಮಾಡ್ಕೊಳ್ಬೇಕು. ಪೌಡರ್ ತುಂಬಾ ಫೈನ್ ಆಗಿ ಬರೋ ತನಕ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ಆಮೇಲೆ ಮಾಡ್ತಾ ಇದ್ದಾರೆ ಮಿಕ್ಸಿ. ಇದನ್ನ ನೀವು 1 ಮಂತ್ ತನಕನೂ ಸ್ಟೋರ್ ಮಾಡಿ ಕೊಡ್ಬೇಕು. ಪೌಡರ್ ಮಾಡ್ಬೇಕು. ವಾರದಲ್ಲಿ 2 ಸಲ ಇಲ್ಲಾಂದ್ರೆ 1 ಸಲ ಮಕ್ಕಳಿಗೆ ಕೊಟ್ರೆ ತುಂಬಾ ಒಳ್ಳೆಯದು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ಈ ತರ ಫೈನ್ ಪೇಸ್ಟ್ ಆಗೋ ತನಕ ಪೇಸ್ಟ್ ಮಾಡ್ಕೊಂಡು ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ 1 ಮಂತ್ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಸೊ ನಾನಿವಾಗ ಇದನ್ನ ಚಿಕ್ಕ ಪಾಪುಗೆ ಅಂದ್ರೆ ಒಂದು 10 ಮಂತ್ಸ್ ಪಾಪುಗೆ ನಾನು ಯಾವ ತರ ಕೊಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಈ ಚಿಕ್ಕ ಪಾಪು ಆಗಿರೋದ್ರಿಂದ ನಾನಿಲ್ಲಿ ಬ್ರೆಸ್ಟ್ ಮಿಲ್ಕ್ ತಗೊಳ್ತಾ ಇದ್ದೀನಿ. ಅದಕ್ಕೆ 1 ಚಿಟಿಕೆ ಅಷ್ಟು ಕೈಯಲ್ಲಿ 1 ಚಿಟಿಕೆ ಆಗೋಷ್ಟು ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಕೊಡ್ತೀನಿ. 1 ವರ್ಷದಿಂದ ದೊಡ್ಡ ಪಾಪು ಆದ್ರೆ ನೀವು ಜೇನು ತುಪ್ಪದಲ್ಲಿನೂ ಹಾಕಿ 1-2 ಚಿಟಿಕೆ ಮುಚ್ಚಿಟ್ಟು